ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ವಿನಾಯಕ ಲೇಔಟ್ನಲ್ಲಿ ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ. ಮತದಾರರಲ್ಲಿ ಜಾಗೃತಿ ಮೂಡಿಸಲು ಮನೆ ಮನೆಗೆ ತೆರಳಿ ಭೂ ನ್ಯಾಯ ಮಂಡಳಿ ಸದಸ್ಯರಾದ ಡಾಕ್ಟರ್ ಕೆಟಿ ರಾಜು ಹಾಗೂ ಕೆಪಿಸಿಸಿ ಸದಸ್ಯರಾದ ಡಾಕ್ಟರ್ ಆರ್ ಜಾನಕಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಕನಕಪುರದ ಡಿಪಿ ವೆಂಕಟೇಶ್ ಉಪಸ್ಥಿತರಿದ್ದು, ನಮ್ಮ ಮತ ನಮ್ಮ ಹಕ್ಕು ಎಂದು ತಿಳಿಸಿದರು. ಫಸ್ಟು ನಮ್ಮ ಮತದಾರ ಬಂಧುಗಳು ಏನು ಇದ್ರ ಬಗ್ಗೆ ಹೆದರಬೇಕಾಗಿಲ್ಲ. ಇದು ಮತದಾರ ಪಟ್ಟಿ ಮರು ಪರಿಷ್ಕರಣೆ ಅಷ್ಟೇ. ಈಗ ಈ ಮೈಗ್ರೇಷನ್ ಆಫ್ ಎಜುಕೇಷನು ಕೆಲಸ ಇದೆಲ್ಲ ಏನಾಗಿದೆ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾ ಇರ್ತಾರೆ ನಮ್ಮ ನಾಗರಿಕರು. ಸೊ ಹಾಗಾಗಿ ಇದು ಒಂದು ಕಡೆ ಒಂದು ಮತ ಅನ್ನೋದೇ ಒಂದು ಮೂಲ ಉದ್ದೇಶ ಇದ್ರದ್ದು. ಸೊ ಇದು ಸ್ವಾತಂತ್ರ್ಯ ನಂತರ 10 ಸರ್ತಿ ಪರಿಷ್ಕರಣೆಗೊಂಡಿದೆ. ಅಂದರೆ ರಿವಿಷನ್ ಆಫ್ ದ ಸೇಮ್ ವಾಟ್ ಯು ಹ್ಯಾವ್ ಬಿಫೋರ್ ಅಷ್ಟೇ. ಸೊ ಇದು ಎನ್ಯುಮರೇಷನ್ ಫಾರ್ಮು ನಮ್ಮ ಬೂತ್ ಮಟ್ಟದ ಆಫೀಸರ್ಗಳು ತಮ್ಮ ಮನೆಗೆ ರೀಚ್ ಮಾಡಿಸ್ತಾರೆ. ಅದನ್ನು ತಾವು ಫಿಲ್ ಮಾಡಬೇಕು. ಮತ್ತು 2-3 ಕಡೆ ನಿಮಗೆ ಇದ್ದಲ್ಲಿ ಅದನ್ನು ದಯವಿಟ್ಟು ಒಂದು ಕಡೆ ನೀವೇ ನಿರ್ಧರಿಸಿ ಯಾವ ಕಡೆ ನಿಮಗೆ ಅನುಕೂಲ ಆಗುತ್ತೋ ಆ ಕಡೆ ನೀವು ಭರ್ತಿ ಮಾಡಿ ಸೈನ್ ಮಾಡಿ ಕೊಡ್ತಕ್ಕಂಥದ್ದು ಅಷ್ಟೇ. ಇದಕ್ಕೇನು ಹೆದರಬೇಕಾಗಿಲ್ಲ. ಮತ್ತು ಇದೇನಂದರೆ ಮರಣ ಹೊಂದಿದ್ದವ್ರನ್ನ ಡಿಲೀಟ್ ಮಾಡ್ತಕ್ಕಂಥದ್ದು. ಮತ್ತು ಈ ಮದುವೆ ಆದ ಹೆಣ್ಮಕ್ಳಿಗೆ ಒಂದು ಕಡೆ ನಿರ್ಧರಿಸತಕ್ಕಂಥದ್ದು. ಮತ್ತು ಊರುಗಳಿಂದ ಈ ಥರ ಒಂದು ಇದು ಪರಿಷ್ಕರಣೆ ಅಷ್ಟೇ. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಷ್ಟೇ. ಇದಕ್ಕೋಸ್ಕರ ಯಾರೂ ಹೆದರಬೇಕಾಗಿಲ್ಲ. ಇದು ಎನ್ಯುಮರೇಷನ್ ಫಾರ್ಮು ಏನಾದರೂ ನಿಮಗೆ ಇದ್ದಲ್ಲಿ ನಮಗೆ ಗೂಗಲ್ಗೆ ಸರ್ಚ್ ಮಾಡಿದ್ರೆ ಲಿಂಕ್ ಸಿಗತ್ತೆ. ಮತ್ತು ನಮ್ಮ BLO ಆಫೀಸರ್ಸು 3 ಬಾರಿ ತಮ್ಮ ಮನೆಗೆ ಬರ್ತಾರೆ. ಮೇನ್ ಥಿಂಗ್ ಅಂದರೆ ತಾವು ಭರ್ತಿ ಮಾಡಿದ ಈ ಎನ್ಯುಮರೇಷನ್ ಫಾರ್ಮ್ಗಳನ್ನು ಅಲ್ಲಿಗೆ ಕೊಡತಕ್ಕದ್ದು ನೀವೇ ಇಟ್ಕೊಂಡ್ರೆ ನಿಜವಾಗ್ಲೂ ಎಲ್ಲದರಿಂದ ನೀವು ವಂಚಿತರಾಗುತ್ತೀರಾ. ಇದಂತೂ ಹಲವು ಬಾರಿ ನೀವು ಗುರುತಿಟ್ಕೊಳ್ಳೇಬೇಕಾಗಿದೆ. ಈ ಎನ್ಯುಮರೇಷನ್ ಫಾರ್ಮು ನಿಮ್ಮ ಬಳಿ ಅಲ್ಲ, ನಮ್ಮ BLO ಆಫೀಸರ್ಗಳಿಗೆ ಭರ್ತಿ ಮಾಡಿ ಏನಾದರೂ ತಮಗೆ ಡೌಟ್ ಇದ್ದಲ್ಲಿ ಅವರನ್ನು ಕೇಳಿ ತಿಳ್ಕೊಂಡು ಅವರಿಗೆ ಹಿಂತಿರುಗಿಸತಕ್ಕಂಥದ್ದು ನಿಮ್ಮ ಒಂದು ಕರ್ತವ್ಯ. ಇದನ್ನು ಮರೆಯಬೇಡಿ ಅಂತ ನಾನಾದರೂ ನಮ್ಮ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ. ಹೊಸದಾಗಿ ಮೊದಲು ನಾವು 2002ರಲ್ಲಿ ಮಾಡಬೇಕಾದ್ರೆ ಅವರೇ ಮಾಡ್ಕೋಬೇಕಿತ್ತು. ಎಲ್ಲಿಗೆ ಇದ್ದರೆ ಅವರೇ ಹೊಸದಾಗಿ ಅವರೇ ಚೀಟಿ ಹಾಕಿ ಅಥವಾ ನಾವೇ ಹೋಗಿ ಕಾರ್ಯಕರ್ತರೇ ಹೋಗಿ ಮಾಡ್ತಾಯಿದ್ವಿ. ಈಗ ಆ ಥರ ಇಲ್ಲವೇ ಇಲ್ಲ. ನಿಮಗೆ ನಮ್ಮ ಮತ ನಮ್ಮ ಹಕ್ಕು ಅಂತಂದರೆ ನೀವು ಖುದ್ದಾಗಿ ನೀವೇ ಮಾಡ್ಕೋಬೇಕು. ಅಂದರೆ ಯಾರು ತಮ್ಮ ಮತವನ್ನು ಕಾಪಾಡ್ಕೋಬೇಕು ಅಂತಿದ್ದಾರೋ ಅವರ SIRಲ್ಲಿ ಬರಲೇಬೇಕು ಅವರು. ಸೊ ಅಂದರೆ ಈಗ ಅಕಸ್ಮಾತ್ ಈ 2002ರಲ್ಲಿ ಅವ್ರದ್ದಿಲ್ಲ ಅಂತಂದರೆ 2002ರಲ್ಲಿ ಅವ್ರ ಪೇರೆಂಟ್ಸ್ ಎಲ್ಲಿದ್ದರೋ ಅಲ್ಲಿದ್ದು ಡೀಟೇಲ್ಸ್ ತೊಗೊಂಡು ಅವ್ರ ಮಕ್ಕಳನ್ನ ಸೇರಿಸುವಂಥ ಕಾರ್ಯಕ್ರಮ ಆಗಬೇಕು. ಸೊ ಹಾಗಾಗಿ ಈ ನಡೀತಾ ಇರೋದು ತುಂಬ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಪ್ರತಿ ಜನನೂ ತಮ್ಮ ಓಟಿನ ಹಕ್ಕನ್ನು ತಾವು ಪಡ್ಕೋಬೇಕು. ಇದರಲ್ಲೇನೋ ನೀವು ಇವಾಗ ಮಿಸ್ ಆಯಿತು ಅಂದರೆ ನಿಮಗೆ ಮತ್ತೆ ಹಕ್ಕಿರೋದಿಲ್ಲ, ಕ್ಯಾನ್ಸಲ್ ಆಗುತ್ತೆ. ಮತ್ತು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಈಗ ಮಾಡಿದ್ರೆ SIRಲ್ಲಿ ಮಾಡಿಕೊಂಡ್ರೆ ಮಾಡ್ದಂಗೆ ಆಮೇಲೆ ಮಾಡ್ತೀವಿ ನಾವು ನೋಡೋಣ ಬಿಡೋಣ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಗೌರ್ಮೆಂಟ್ ಸವಲತ್ತುಗಳು ಏನೂ ಸಿಗೋದಿಲ್ಲ. ಹಾಗಾಗಿ ನೀವು ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ತಮ್ಮ ಮತವನ್ನು ಹಕ್ಕನ್ನು ತಾವು ಪಡ್ಕೋಬೇಕು ಅಂತ ನಾವು ಈ ಮುಖಾಂತರ ತಮಗೆ ನಾವು ಮನವಿ ಮಾಡ್ತಾಯಿದ್ದೀವಿ. ತಮ್ಮ ಮನೆ ಹತ್ರ BLO ಬರ್ತಾರೆ, BLA 1 BLA 2 ಬರ್ತಾರೆ. ಅವ್ರು ಏನು ಕೇಳ್ತಾರೋ ಅದಕ್ಕೆ ನೀವು ಸಹಕಾರಕ್ಕೆ ಸ್ಪಂದಿಸಿ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತೀವಿ. ನಾವು SIR ಮುಖಾಂತರ ಮನೆಗೂ ತೆರಳೋ ಥರ ಎಲ್ಲ ಮಾಡಿದ್ದಾರೆ. ಅದರಲ್ಲೂ ಪಬ್ಲಿಕ್ಗೆ ನಾವು ನಾಡು ಕಚೇರಿ ಹತ್ರ ಆಗಿರ್ಬೋದು, ಮೇನ್ ಸರ್ಕಲ್ಗಳ ಹತ್ರ ಆಗಿರ್ಬೋದು ಫ್ಲೆಕ್ಸ್ ಹಾಕಿದ್ದೀವಿ, ಅರಿವು ಮೂಡಿಸಿದ್ದೀವಿ. ಜನಗಳು ತುಂಬ ಜಾಗೃತಿಯಿಂದ ಮನೆಗಳಿಗೆ ಬಂದಾಗ ಸ್ಪಂದಿಸಿ ಹಿರಿಯರು ಇಲ್ಲದೆ ಹೋದರೆ ಮಕ್ಕಳುಗಳು ಇರ್ಬೋದು, ಮಕ್ಕಳಿಲ್ದವರು ಹಿರಿಯರು ಇರ್ಬೋದು, ಅವ್ರ ಹತ್ರ ಎಲ್ಲ ಚೆನ್ನಾಗಿ ಮಾತಾಡಿ ಅವ್ರಿಗೆ ಸ್ಪಂದಿಸಿ ಅವ್ರನ್ನ ಫಾರಮ್ನ ಫುಲ್ ಮಾಡಿ ಇದು ಮಾಡ್ಕೊಬೇಕು. ಇಲ್ಲಾಂದರೆ ಇದೇನಾರು ರದ್ದಾಯಿತು ಅಂತಂದರೆ ಗೌರ್ಮೆಂಟ್ ಸವಲತ್ತು ಯಾವುದೇ ರೀತಿಯೂ ಸಿಗಲ್ಲ. ಇನ್ನು ಮುಂದಕ್ಕೇನು ಪಡ್ಕೊಳಕ್ಕಾಗಲ್ಲ. ದಯವಿಟ್ಟು ಸಾರ್ವಜನಿಕರು ಸಹಕರಿಸಿ ಯಶಸ್ವಿ ಮಾಡ್ಕೊಳ್ಬೇಕು. ಎಷ್ಟು ದಿನಗಳ ಗಡುವಿದೆ ಸರ್ ಇದಕ್ಕೆಲ್ಲ?
ಗಡುವು 30 ತನಕ ಇದೆ. ಅದು ಮುಗಿದ್ರೆ ಇಲ್ಲಾಂದ್ರೆ ಇದೇ ಇಲ್ಲ. ಫಾರಂ ಕೊಟ್ಟಿರ್ತಾರಲ್ಲ ಆ ಫಾರಂ ವಾಪಸ್ ಫಿಲ್ ಮಾಡಿ ಕೊಡಲೇಬೇಕು. ಇಲ್ಲ ಅಂದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ತಿರ್ಗಾ ಮತದಾನ ಹಕ್ಕು ಪಡ್ಕೊಳಕ್ ಆಗುವುದಿಲ್ಲ. ಅದು ಟೈಮ್ ಇದೆ. ಇನ್ನೊಂದ್ಸತಿ ಯಾವಾಗ ದಾಖಲಾತಿಗಳು ಬಹಳ ಕ್ಲಿಷ್ಟಕರವಾಗಿರುತ್ತೆ. ದಾಖಲೆಗಳು ಆ ದಾಖಲೆ ಒದಗಿಸೋದು ಕಷ್ಟ ಇರೋದ್ರಿಂದ ಇವಾಗಲೇ ಸರಿ ಮಾಡ್ಕೊಳ್ಳಿ ಅಂತ ನಾವು ನಾವು ಅದಕ್ಕೋಸ್ಕರನೇ ನಾವು ಫ್ಲೆಕ್ಸ್ ಹಾಕಿದ್ವಿ. ಯಾರನ್ನೂ ಹೆಂಗೆ ಅರಿವು ಮೂಡಿಸ್ಬೇಕು ಅಂತ ನಾಡು ಕಚೇರಿ ಹತ್ರ ಫ್ಲೆಕ್ಸ್ ಹಾಕಿದ್ವಿ. ಸರ್ಕಲ್ಗಳು ತುಂಬ ಇಂಪಾರ್ಟೆಂಟ್ ಜಾಗಗಳಲ್ಲಿ ಜನಸಾಮಾನ್ಯರು ಎಲ್ಲರೂ ಸಡನ್ನಾಗಿ ಹೋದ್ರೆ ಕೈ ಸಿಕ್ತು ಅಂಥ ಜಾಗಗಳಲ್ಲೆಲ್ಲ ಫ್ಲೆಕ್ಸ್ ಹಾಕಿದ್ವಿ, ಅರಿವು ಮೂಡಿಸಿದ್ವಿ. ಸಾಕಷ್ಟು ಮನವಿನೂ ಮಾಡಿದ್ದೀವಿ, ಸಾಕಷ್ಟು ಎಲ್ಲ ಥರನೂ ಹೇಳ್ತಾನೆ ಇದ್ದೀವಿ. ಕಾರ್ಯಕ್ರಮ BLAಗಳು ಎಲ್ಲರೂ ಮನೆಗೆ ಹೋಗಿ ಅರಿವು ಮೂಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವ ಥರ ಫಿಲ್ ಮಾಡಬೇಕು, ಎಲಿಮಿನೇಷನ್ ಫಾರಮ್ ಯಾವ ಥರ ಫಿಲ್ ಮಾಡಬೇಕು, ಯಾವ ದಾಖಲೆ ಮಡಿಕೊಂಡಿರಬೇಕು ಇವಂತೆಲ್ಲ ಫಾರಮ್ ಕೊಡಬೇಕಾದ್ರೆ ಅರಿವು ಮೂಡಿಸ್ತಾ ಇದ್ದಾರೆ. ನಂತರ ಇದು ಆ ಫಾರಮ್ ಕೊಟ್ಟಾದ್ಮೇಲೆ ಇನ್ನೊಂದ್ಸತಿ ಹೋಗಿ ಯಾಕೆ ಫಾರಮ್ ಭರ್ತಿ ಮಾಡಬೇಕು ಅನ್ನೋದನ್ನ ಅವರೇ ಹೇಳ್ಕೊಡ್ತಾರೆ ಮನೆಗೂ ಹೋಗಿ. ಇದು ಹೆಂಗಿದ್ರೆ ಮತದಾನದ ಹಕ್ಕು ಪ್ರತಿಯೊಬ್ಬರದು ಜನ್ಮಸಿದ್ಧ ಹಕ್ಕು. ಅದು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ. ಸಾರ್ವಜನಿಕರು ಸ್ಪಂದಿಸಬೇಕು.